ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಸ್ಟಾರ್ಟಿಂಗೇ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಸುಮಾರು ಜನ ನನ್ನ ಒಂದು ಏನಾದರೂ ವೀಡಿಯೋ ಪೋಸ್ಟ್ ಮಾಡಿದ್ದೀನಿ, ನಾನೇನಾದರೂ ಇಷ್ಟೊಂದು ಪಾತ್ರೆ ತೊಳಿತಾ, ಇಷ್ಟೊಂದು ಮನೆ ಕೆಲಸ ಮಾಡ್ತಾ, ಬಟ್ಟೆ ಒಗಿತಾ ಏನಾದರೂ ಕಾಣಿಸ್ಕೊಂಡಿದ್ದೀನಿ ವ್ಲಾಗಲ್ಲಿ ಅಂದರೆ ಈ ಥರ ಒಂದು ಕಮೆಂಟ್ ಇದ್ದೇ ಇರುತ್ತೆ. ಅದು ಏನು ರಿಲೇಟೆಡು ಅಂತ ನೆಕ್ಸ್ಟ್ ವ್ಲಾಗಲ್ಲೇ ಗೊತ್ತಾಗುತ್ತೆ. ಏನೋ ಒಂದು ಪರ್ಚೇಸ್ ಮಾಡಿ ಅಂತ ಸುಮಾರು ಜನ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾಯಿದ್ರು. ನನಗೂ ಆಲ್ಮೋಸ್ಟ್ ಒಂದು 10 ಡೇಸಿಂದ ತುಂಬಾ ಹೆಲ್ತ್ ಇಶ್ಯೂಸ್ ಆಗೋಗಿತ್ತು. ಆ ಟೈಮಲ್ಲಿ ಬೇಸಿಕ್ ಮನೆ ಕೆಲಸ ಮಾಡ್ಕೊಳ್ಳೋದೂ ಕಷ್ಟ ಆಗ್ತಿತ್ತು. ಆಮೇಲೆ ನಾವು ವರ್ಕಿಂಗ್ ಆಗಿರೋದ್ರಿಂದ ಅಲ್ಲಿ ರಜೆಗಳನ್ನ ಕೇಳೋಕ್ಕಾಗಲ್ಲ. ಎಷ್ಟು ದಿನ ಅಂತ ಕೇಳ್ತೀರಾ, ಅವ್ರು ಗ್ರ್ಯಾಂಟ್ ಮಾಡಿದ್ರು ಕೂಡ ಒಂಥರ ತಾತ್ಸಾರ, ಒಂಥರ ಚೆನ್ನಾಗಿರಲ್ಲ. ಸೊ ಅಲ್ಲೂ ಮೇಂಟೈನ್ ಮಾಡ್ಕೋಬೇಕು, ಮನೆಯಲ್ಲೂ ಮೇಂಟೈನ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ನಮಗೆ ಕಂಫರ್ಟಬಲ್ ವರ್ಕ್ ಮಾಡ್ಕೊಳ್ಳೋವಂಥದ್ದು ನೀಡಿರುತ್ತೆ. ಹಿಂದಿನ ಕಾಲದಲ್ಲಾದರೆ ಅಷ್ಟೊಂದೇನು ಹೊರಗಡೆ ಹೋಗಿ ಕೆಲಸ ಮಾಡ್ಕೊಳ್ಳೋವಂಥದ್ದು ಆ ಥರ ಎಲ್ಲ ಜಾಸ್ತಿ ಏನೂ ಇರ್ತಿರ್ಲಿಲ್ಲ, ಆಯಿತಾ. ಈಗಂತೂ ನಾವು ಆಲ್ಮೋಸ್ಟ್ ಎಷ್ಟು ಹೊರಗಡೆನೂ ಹೋಗಿ ಕಮಿಟೆಡ್ ಆಗಿರ್ತೀವಿ, ಮನೆಯಲ್ಲೂ ಕೆಲಸ ಮಾಡ್ತಿರ್ತೀವಿ. ಸ್ವಲ್ಪ ನಮಗೆ ಏನಾದರೂ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ಸು, ಏನಾದರೂ ಡಿವೈಸಸ್ ಏನಾದರೂ ಸಿಕ್ಕಿದ್ರೆ ಎಷ್ಟೋ ಲೈಫ್ ಸೇವಿಂಗ್ ಅಂತಲೇ ಹೇಳ್ಬೋದು. ಇದನ್ನು ತೊಗೋಬೇಕು ಅಂತ ನಾನು ಆಲ್ಮೋಸ್ಟು 2-3 ಮಂತ್ಸಿಂದ ಥಿಂಕ್ ಮಾಡಿ ಬಡ್ಜೆಟ್ಟೆಲ್ಲ ಹೊಂದಿಸಿ ಸೊ ಫೈನಲಿ ಇವತ್ತು ಹೋಗಿ ಪರ್ಚೇಸ್ ಮಾಡೋಣ ಅಂತ ಹೋಗಿದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲೇ ಹೇಳ್ತೀನಿ. ನನಗೆ ನೀವೆಲ್ಲರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಏನಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಏನು ಪರ್ಚೇಸ್ ಮಾಡಿದ್ದೀವಿ ಅಂತ. ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋಷ್ಟೊತ್ತಿಗೆ ಮನೆಗೆ ಬಂದಿದೆ ಅದು. ನಾನು ಒಂದು ರೀಸನ್ ಬಂದು ಏನಕ್ಕೆ ವ್ಲಾಗ್ಸ್ ಮಾಡ್ತಿರ್ಲಿಲ್ಲ ಅಂದರೆ, ಮಕ್ಕಳ ಎಕ್ಸಾಮ್ಸ್ ಇತ್ತು. ನಾನು ಹೋದ ವ್ಲಾಗಲ್ಲೇ ಹೇಳ್ದಂಗೆ ಮಕ್ಕಳ ಎಕ್ಸಾಮ್ಸು ನಂದು ಟಾಪ್ ಮೋಸ್ಟ್ ಪ್ರಿಯಾರಿಟಿ, ಆಯಿತಾ. ಅದಕ್ಕಿಂತ ಏನು ಪ್ರಾಬ್ಲಮ್ ಅಂದರೆ ಸಿಕ್ಕಾಪಟ್ಟೆ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಆಲ್ಮೋಸ್ಟ್ ಈಗ 40 ರೀಚ್ ಆಗ್ತಾಯಿದ್ದೀವಿ ಅಂದರೆ ಒಂದಲ್ಲ ಒಂದು ಮಂತ್ಲಿ ಪ್ರಾಬ್ಲಮ್ಸು, ಎಷ್ಟೊಂದು ಇಶ್ಯೂಸ್ ಆಗುತ್ತೆ, ಬೇರೆ ಹೆಲ್ತ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆಲ್ಲ ಈಗ ನಾನು ಸಿನ್ಸಿಯರಾಗಿಯೇ ವೆಯ್ಟ್ ಲಾಸ್ ಮಾಡಬೇಕು, ಹೆಲ್ತ್ ಬಗ್ಗೆ ಕಾಷಿಯಸ್ ತೊಗೋಬೇಕು ಅಂತ ತುಂಬ ಸ್ಟ್ರಾಂಗಾಗಿ ಡಿಸೈಡ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಸ್ಟ್ರಾಂಗಾಗಿ. ನೀವು ನೋಡ್ತಾ ಇರಿ ಈ ವ್ಲಾಗ್ಸಲ್ಲಿ ನಾನು ಏನು ಹೆಲ್ದಿಯಾಗಿ ತಿಂತಾಯಿದ್ದೀನಿ, ಎಷ್ಟು ಕಾರ್ಬ್ಸ್ ಕಡಿಮೆ ಮಾಡಿದ್ದೀನಿ. ಎಷ್ಟೇ ಸುಸ್ತಾಗಿದ್ದರೂ ಆಗಲೇ ತೋರಿಸಿದ್ನಲ್ಲ ಕತ್ಲಲ್ಲಿ ಏನು ಅಂದರೆ ವಾಕಿಂಗ್ ಮಾಡ್ತಾಯಿದ್ದೆ. ಕತ್ಲಲ್ಲಿ ಹೊರಗಡೆ ಹೋಗಿ ವಾಕಿಂಗ್ ಮಾಡೋದು ಸೇಫ್ ಅಲ್ಲ, ಟೆರೇಸಲ್ಲೇ ಹೋಗ್ತೀನಿ. ಅಲ್ಲೇ ಒಂದು ಸ್ಲಿಪ್ಪರ್ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಸ್ವಲ್ಪ ಸರ್ಫೇಸು ಸ್ವಲ್ಪ ರಫ್ ಆಗಿರುತ್ತೆ. ಅದಕ್ಕೆ ಕಾರಣಗಳು ಕೊಡಬಾರ್ದು, ನಾನು ಸುಸ್ತಾಗಿದ್ದೀನಿ ಈ ಥರ ಎಲ್ಲ ಅನ್ನೋ ಬದಲು ಅಲ್ಲೇ ಎಷ್ಟಾಗುತ್ತೋ ಅಷ್ಟು. ನಾನೇನು ಹೀಗೆ ವೆಯ್ಟ್ ಲಾಸ್ ಮಾಡ್ತೀನಿ ಆ ಥರ ಎಲ್ಲ ಏನೂ ಹೇಳ್ತಿಲ್ಲ. ಬಟ್ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಹೆಲ್ತ್ ಕಾಷಿಯಸ್ ಆಗಿ ಲೈಫ್ನ ಲೀಡ್ ಮಾಡಬೇಕು ಅಂತ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ. ಇದು ಬಂದು ಸಂಡೇ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಮೇಲೆ ನಮ್ಮದು ಟೆರೇಸ್ ಗಾರ್ಡನ್ ಥರ ಒಂದು ಮಾಡ್ಕೊಂಡಿದ್ದೀವಲ್ವ, ಅದನ್ನೇ ತೋರಿಸ್ತಾ ಇದ್ದೆ. ನಿಜವಾಗ್ಲೂ ಹೇಳ್ತೀನಲ್ವ, ಎಷ್ಟೇ ಸ್ಟ್ರೆಸ್ ಆಗಿದ್ರೂ ಕೂಡ ಈ ಥರ ಗ್ರೀನರೀಸ್ ನೋಡೋಷ್ಟು, ಫ್ಲವರ್ಸ್ ನೋಡುವಂಥದ್ದು, ಈ ಥರ ಎಲ್ಲ ನೋಡೋದು ತುಂಬಾ ರಿಲ್ಯಾಕ್ಸಿಂಗ್ ಅಂತ ಹೇಳ್ಬೋದು. ನಾವೇನಾದರೂ ಊರಿಗೆಲ್ಲ ಹೋದಾಗ ಟೆರೇಸ್ಗೆ ಎಲ್ಲ ನೀರು ಹಾಕೋದು, ಗಿಡಗಳಿಗೆಲ್ಲ ನೀರು ಹಾಕೋದು ಕಷ್ಟ ಆಗುತ್ತೆ. ಆ್ಯಕ್ಚುಲಿ ಅದಕ್ಕೆ ಹಸ್ಬೆಂಡು ಈ ಥರ ಪ್ಲ್ಯಾನ್ ಮಾಡಿದ್ದಾರೆ. ಏನು ಅಂದರೆ ಅಲ್ಲಿ ನಲ್ಲಿನ ಓಪನ್ ಮಾಡಿ ಈ ಥರ ಪೈಪ್ಸ್ನ ಕನೆಕ್ಟ್ ಮಾಡಿದ ತಕ್ಷಣ ನೋಡಿ ಅಲ್ಲಿ ಡ್ರಿಪ್ ಇರಿಗೇಷನ್ ಥರ ಆಗೋಗುತ್ತೆ ಅದು. ಅಂದರೆ ಅದಕ್ಕೆ ಆ್ಯಕ್ಚುಲಿ ಒಂದು ಟೇಪ್ ಸುತ್ತಬಿಟ್ಟು ಟೈಟಾಗಿ ಲಾಕ್ ಮಾಡ್ತಾರೆ. ಬಟ್ ನಾವು ಜಸ್ಟ್ ಜಾಯ್ನ್ ಆಗಿರೋದ್ರಿಂದ ಡ್ರಾಪ್ ಬೈ ಡ್ರಾಪ್ ಬರ್ತಾನೆ ಇರುತ್ತೆ. ಅಂದರೆ ಪ್ಲ್ಯಾಂಟಿಗೆ ಎಷ್ಟು ಬೇಕೋ ಅಷ್ಟು ಇಡೀ ದಿನ ಡ್ರಾಪ್ ಬೈ ಡ್ರಾಪ್ ನೀರು ಬರೋದ್ರಿಂದ ಅದು ಡ್ರೈ ಆಗೋಲ್ಲ, ಚೆನ್ನಾಗೇ ಇರುತ್ತೆ. ಆಮೇಲೆ ಇದು ಆರಾಮಾಗಿ ನಾವು ಒಂದು ಎಷ್ಟು ದಿನ ಬೇಕಾದ್ರೂ ಹೋಗ್ಬೋದು ಅಂತ ಅನ್ಬೋದು. ಅದು ಕಂಟ್ರೋಲ್ಡ್ ವೇಯಲ್ಲೇ ನೀರು ಡ್ರಾಪ್ ಆಗ್ತಾ ಇರುತ್ತೆ. ಸುಮಾರು ಸತಿ ನಾವು ನೋಡಿದ್ದೀವಿ, ಅದು ಏನದು ಮಣ್ಣೇನಿರುತ್ತಲ್ಲ ಅದು ಡ್ರೈ ಆಗೋಲ್ಲ, ತುಂಬ ಚೆನ್ನಾಗಿ ಹಾಗೆ ಇರುತ್ತೆ. ಸೊ ನಾವೆಲ್ಲರೂ ಊರಿಗೆ ಹೋಗಬೇಕು ಅಂದ್ರೆಲ್ಲ ಮನೆಯಲ್ಲಿ ಏನಾದರೂ ಪೆಟ್ಟಿದೆ, ನಾಯಿ ಇದೆ, ಬೆಕ್ಕಿದೆ, ಆಮೇಲೆ ಅಕ್ವೇರಿಯಂ ಫಿಶಸ್ ಇದೆ ಅಂದರೆ, ಆಮೇಲೆ ಗಿಡಗಳನ್ನ ಎಲ್ಲ ಬೆಳೆಸ್ತಾ ಇರ್ತೀವಿ ಅಂದರೆ ಅದೊಂದು ನಮಗೆ ಟೆನ್ಷನ್ ಆಗ್ತಿರುತ್ತೆ. ಅದು ನಮ್ಮ ಮನೆಯವರಾಗಿರ್ಬೋದು, ಅತ್ತೆ ಆಗಿರ್ಬೋದು, ಇವರೆಲ್ಲ ಗಿಡಗಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವರಿಗೆ. ಅಂದರೆ ಒಣಗೋಗುತ್ತೆ ಅಂದರೆ ತುಂಬ ಬೇಜಾರು ಮಾಡ್ಕೋತಾರೆ. ನನಗೆ ನಿಜವಾಗ್ಲೂ ನಾನೇನೋ ಸುಮ್ಮನೆ ನನ್ನ ಗಿಡಗಳಿಗೆ ನೀರು ಹಾಕ್ತೀನಿ ಆ ಥರ ಎಲ್ಲ ಏನೂ ಇಲ್ಲ ಫ್ರೆಂಡ್ಸ್. ನನಗೆ ಅದಕ್ಕೆಲ್ಲ ಟೈಮೇ ಇರಲ್ಲ. ನೀವು ನಾನು ತುಂಬ ಹೈಪ್ ಮಾಡ್ಕೋತೀನಿ ಅಂತ ಇಲ್ಲ, ನಿಜವಾಗ್ಲೂ ಟೈಮ್ ಇರಲ್ಲ ನನಗೆ. ಮನೆಗೆ ಬರ್ತೀನಿ, ಒಂದು 5 ನಿಮಿಷ ಕೂತ್ಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ. ಒಂದಾದ್ಮೇಲೆ ಮಕ್ಳಿಗೆ ಓದಿಸು, ಈಗ ಯೂಟ್ಯೂಬು ಮಾಡ್ತಾಯಿರ್ತೀನಿ. ಕೆಲಸಗಳೇ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಡೇ ಪ್ರಿಪ್ರೇಷನ್ಸ್ ಇರುತ್ತೆ. ಚಿಕ್ಕ ಮಗಳನ್ನ ಓದಿಸೋದೇ ಒಂದು 3-4
ಅವರ್ಸ್ ಆಗುತ್ತೆ. ಈಗ ವಾಕಿಂಗ್ ಅಂತೂ ನಾನು ಒಂದಿನವೂ ಬಿಡಲ್ಲ. ಏಕೆಂದರೆ ನಾನು ಸ್ಟ್ರಾಂಗಾಗಿ ಡಿಸೈಡ್ ಮಾಡ್ಕೊಂಡಿರೋದೇನು ಅಂದರೆ ನಾನು ಚೆನ್ನಾಗಿದ್ರೇ ನಾನು ಎಲ್ಲರನ್ನೂ ನೋಡ್ಕೊಳ್ಳೋಕ್ಕೆ ಸಾಧ್ಯ ಅಂತ. ಸೊ ಅದೊಂದು ತಲೆಯಲ್ಲಿ ಸ್ಟ್ರಾಂಗ್ ಆಗಿದೆ. ಕೈ ಕಾಲೆಲ್ಲ ಎಳೀತಾ ಇರುತ್ತೆ. ಏನಕ್ಕೆ ಅಂದರೆ ಇನ್ಫ್ಯಾಕ್ಟ್ ಇವತ್ತು ಮಂಡೇ ಅಲ್ವಾ, ಅಂದರೆ ಫೆಬ್ರವರಿ 16th. ಇವತ್ತು ಬಿಡಿ, ಇವತ್ತೆಲ್ಲ ಕಾಲೇಜಲ್ಲಿ ಒಂಥರ ಫಂಕ್ಷನ್ ಇದಿತ್ತು, ಕೆಲಸ ಇತ್ತು. ನಾಳೆಯಿಂದ CBSE ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ಸ್. ಸೊ ಇನ್ವಿಜಿಲೇಷನ್ ಡ್ಯೂಟಿ ಆಗ್ತಾ ಇರ್ತಾರೆ. ಅಲ್ಲಿ ಕಂಟಿನ್ಯೂಸ್ 4 hours ನಾವು ನಿಂತೇ ಇರಬೇಕಾಗತ್ತೆ, ಇನ್ನೂ ಸ್ಟ್ರೈನ್ ಆಗುತ್ತೆ. ಸೊ ಅದೆಲ್ಲ ಇದ್ದೇ ಇರುತ್ತೆ. ನಾವು ಕೆಲಸಕ್ಕೆ ಹೋಗ್ತೀವಿ, ಒಂದು 4 ಕಾಸು ದುಡಿತೀವಿ ಅಂದರೆ ಅದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ಕೋಬಾರ್ದು. ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಹೆಲ್ತ್ ನಾನು ಚೆನ್ನಾಗಿ ನೋಡ್ಕೋಬೇಕು. ನಾನೊಬ್ಬರ ಮೇಲೆ ಬರ್ಡನ್ ಆಗಬಾರ್ದು. ಅದು ನಮ್ಮ ಫ್ಯಾಮಿಲಿಯವರೇನು ನನ್ನನ್ನು ನೋಡ್ಕೊಳ್ಳಲ್ಲ ಆ ಥರ ಎಲ್ಲ ಏನೂ ಇಲ್ಲ. ನಾನು ಹುಷಾರಿಲ್ಲ ಅಂದರೆ ಸಿಕ್ಕಾಪಟ್ಟೆ ಕೇರ್ ಮಾಡ್ತಾರೆ. ಬಟ್ ನನಗೇನೆ ಒಂಥರ ಒಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕೆ, ನನಗೆ ಎಷ್ಟಾಗುತ್ತೋ ಅಷ್ಟು ಫಿಟ್ಟಾಗಿರೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈಗಲೂ ಏನು ಅಂಥದ್ದೇನಾಗಿಲ್ಲ. ಬಟ್ ನನಗೆ ಅನಿಸೋದು ಆ್ಯಕ್ಚುಲಿ ದಪ್ಪ ಆಗಿದ್ದೀನಿ, ಒಂದು ರೌಂಡ್ ದಪ್ಪ ಆಗಿದ್ದೀನಿ. ಏನಾಗ್ತಿದೆ ಅಂದರೆ ನಾನು ಜರ್ನಿ ತುಂಬ ಮಾಡೋದ್ರಿಂದ ತುಂಬಾ ಹಶ್ವಾಗ್ತಿದೆ. ತುಂಬ ಅದು ಎಷ್ಟು ಸ್ಟ್ರೇನ್ ಆಗುತ್ತೆ ಅಂದರೆ ಬಸ್ಸಲ್ಲಿ ಆಲ್ಮೋಸ್ಟ್ ಒಂದು 2 hours ನಿಂತೇ ಇರ್ತೀವಿ. ಪಾಠ ಮಾಡಬೇಕಾದ್ರೆ ನಿಂತಿರ್ತೀವಿ, ವಾಕ್ ಬೇರೆ ಮಾಡ್ತಿರ್ತೀನಿ, ಹಸಿವು ಜಾಸ್ತಿ ಆಗಿಬಿಡುತ್ತೆ. ಸೊ ಅದನ್ನು ನಾನು ಈ ನಡುವೆ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಬಟ್ ವೆಯ್ಟ್ ಲಾಸು ಚೆನ್ನಾಗೇ ಆಗುತ್ತೆ. ವೆಯ್ಟ್ ಲಾಸ್ಗಿಂತ ನನಗೆ ಇಂಚ್ ಲಾಸ್ ಆಗಬೇಕು, ಫ್ಯಾಟ್ ಲಾಸ್ ಆಗಬೇಕು, ಫಿಟ್ ಆಗಬೇಕು ಅನ್ನೋದೇ ಇದು. ಸಂಡೇ ಬೆಳಗ್ಗೆನೇ ಸ್ವಲ್ಪ ಲೇಟಾಗೇ ಎದ್ವಿ, ರಿಲ್ಯಾಕ್ಸ್ ಆಗಿದ್ವಿ. ಒನ್ಸ್ ಇನ್ ಅ ವೈಲ್ ಆ ಲೇಝಿ ಡೇ ಅನ್ನೋದು ಮೈಂಡ್ಗೆ ಬಾಡಿಗೆ ಬೇಕು ಅಂತ ಅನಿಸ್ತಾ ಇರುತ್ತೆ. ಮೇಲ್ಗಡೆ ಹೋಗಿ ವಾಕ್ ಮಾಡ್ತಾಯಿದ್ದೆ ನಾನು. ಈ ಅಪ್ಪ ಮಗಳು ಏನು ಮಾಡ್ತಿದ್ರು ಅಂದರೆ, ಇನ್ಫ್ಯಾಕ್ಟ್ ನಮ್ಮ ಹಸ್ಬೆಂಡ್ ಶ್ರೀನಿವಾಸ್ ಅವರು ಡೈಲಿ ಬೆಳಗ್ಗೆ ಎದ್ಬಿಟ್ಟು ಯೋಗ ಮಾಡ್ತಾರೆ, ಸಿನ್ಸಿಯರಾಗಿ ಮಾಡ್ತಾರೆ. ತುಂಬ ಆಸನಗಳನ್ನ ಫ್ಲೆಕ್ಸಿಬಲ್ ಆಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಈಗ ನನ್ನ ವೀಡಿಯೋ ನೋಡ್ತಾಯಿದ್ರು ನಗು ಬರ್ತದೆ ನೋಡಿ. ಈಗ ಮೇಲೆ ಹೋಗಿದ್ವಲ್ಲ, ನಾನು ಹೆಂಗಿದ್ರು ವಾಕಿಂಗ್ ಮಾಡ್ತಿದ್ದೆ ಅಂತ ಈ ಚಿಕ್ಕವಳು ಫುಲ್ ಪ್ರವೋಕ್ ಆಗಿ ನಾನು ಮಾಡ್ತೀನಿ ಅಂತ ಅಂದ್ಲು. ಅದಕ್ಕೆ ಹಸ್ಬೆಂಡ್ ಹೇಳಿದ್ರು, ಸರಿ ನಾನು ನಿನಗೆ ಆಸನಾಸ್ ಹೇಳ್ಕೊಡ್ತೀನಿ, ನೀನು ಅದನ್ನು ಫಾಲೋ ಮಾಡು ಅಂತ. ಅವಳು ಮಾಡ್ತಿಲ್ಲ, ಅವ್ರ ಅಪ್ಪನಿಗೂ ಮಾಡೋಕ್ಕೆ ಬಿಡ್ತಿಲ್ಲ. ದೇವ್ರೆ, ಬೆಳಿಗ್ಗೆನೇ ಎದ್ದು ಅವ್ರು ಮಾಡಿದರು. ನನಗೆ ನಕ್ಕು ಸಾಕಾಯಿತು. ಫಸ್ಟ್ ಅವ್ರು ಹೇಳಿಕೊಟ್ರು, ಈ ಥರ ಮಾಡು ಅಂತ. ಅದನ್ನು ಕೇಳಿಲ್ಲ ಅವಳು. ನೆಕ್ಸ್ಟ್ ಹಾಗೆ ನೋಡ್ತಾಯಿರಿ, ಎಲ್ಲ ಫುಲ್ಲು ಜೋಶಲ್ಲಿ ಯೋಗ ಮ್ಯಾಟ್ ತಂದರು. ಕೆಳಗಡೆ ಇದನ್ನು ಯೂಸ್ ಮಾಡಿಕೊಂಡು ಶ್ರೀನಿವಾಸ್ ಅವರು ಯೋಗ ಮಾಡ್ತಿರ್ತಾರೆ. ನಮಗೆ ವಯಸ್ಸಾಗ್ತಾ ಎಷ್ಟು ಫಿಟ್ನೆಸ್ ಬಗ್ಗೆ ನಮಗೆ ಕಾನ್ಷಿಯಸ್ ಆಗುತ್ತೆ ಅಂದರೆ, ಇಲ್ಲ ನಾವು ಇದು ಮಾಡಬೇಕು, ಹೆಲ್ದಿಯಾಗಿ ಇರಬೇಕು. ಮೇನಾಗಿ ಅದೇನೆ, ಒಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ನನಗೆ ತಲೆಯಲ್ಲಿ ಸ್ಟ್ರಾಂಗ್ ಆಗಿರುತ್ತೆ. ಸೊ ಅದಕ್ಕೇ ಅಲ್ಲೇನು ತೋರಿಸ್ತಾ ಇದೆ ಅಂದರೆ, ಸಡನ್ನಾಗಿ ಒಂದು ಪಕ್ಷಿ ಬಂತು, ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿತ್ತು. ಅದನ್ನೇ ಶೂಟ್ ಮಾಡ್ಕೋತಾ ಇದ್ದೆ. ಆಮೇಲೆ ಈಗ ನೆಕ್ಸ್ಟ್ ಫುಲ್ಲು ವಾರದೆಲ್ಲ ಬಟ್ಟೆ ಒಗಿಬೇಕಿತ್ತು. ನಾನು ಕೆಳಗಡೆ ಅದನ್ನೇ ಪ್ಲ್ಯಾನ್ ಮಾಡಿಕೊಂಡು ವಾಕಿಂಗ್ ಎಲ್ಲ ಮಾಡ್ತಾಯಿದ್ದೆ. ಇವಳು ಅವ್ರು ಮಾಡಿದ್ದು ಹೇಳ್ಕೊಟ್ಟಿದ್ದು ಮಾಡ್ತಾ ಇರಲಿಲ್ಲ. ಮುಂದೆ ಅವಳೇ ಹೇಳ್ಕೊಡಕ್ಕೆ ಹೋಗ್ತಾಳೆ ನೋಡಿ. ಅವಳು ಹೇಳಿರೋವಂಥ ಆಸನಾಸನ ಅವ್ರು ಮಾಡಬೇಕು. ನಕ್ಕು ಸಾಕಾಯಿತು. ನಾನು ಇವತ್ತು ಹೇಳ್ತೀನಿ ನೋಡಿ, ತುಂಬಾ ನಗಿ ಫ್ರೆಂಡ್ಸ್. ಎಷ್ಟೋ ನಮ್ಮ ಬಾಡಿಯಲ್ಲಿ ಡೋಪಮೈನ್ ರಿಲೀಸ್ ಆಗುತ್ತೆ. ಇದು ಬಂದು ಹ್ಯಾಪಿ ಹಾರ್ಮೋನು. ನೀವು ಖುಷಿಯಾಗಿದ್ದರೂ ಕೂಡ ಫ್ಯಾಟ್ ಲಾಸ್ ಆಗುತ್ತೆ, ತುಂಬ ಚೆನ್ನಾಗಿ ಮೆಟಬಾಲಿಸಮ್ಸ್ ಆಗುತ್ತೆ. ಇನ್ ಕೇಸ್ ನೀವು ಸ್ಟ್ರೆಸ್ಸಲ್ಲಿದ್ದೀರಾ ಅಂದರೂ, ನೀವು ಎಷ್ಟೇ ಸ್ಟ್ರಿಕ್ಟಾಗಿ ಡಯಟ್ ಮಾಡಿದರೂ ಕೂಡ ನಿಮ್ಮ ಸ್ಟ್ರೆಸ್ಸಿಗೆ ಕಾರ್ಟಿಸಾಲ್ ಲೆವೆಲ್ ಅಂದರೆ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗ್ತಿರುತ್ತೆ. ವೆಯ್ಟ್ ಲಾಸು, ಫ್ಯಾಟ್ ಲಾಸ್ ಏನೂ ಆಗ್ತಾ ಇರಲ್ಲ. ಈಗ ಅದೇ ಹೇಳಿದ್ನಲ್ಲ, ಅವಳು ನೋಡಿ, ಅವಳೇನು ಆಸನಾಸ್ ತೋರಿಸ್ತಾ ಇದ್ದಾಳೆ. ಅವರಪ್ಪ ಅದು ಮಾಡಬೇಕು ಅಂತಾರೆ. ಅವರಪ್ಪ ಯಾವಾಗ್ಲೂ ಅಷ್ಟೇ ನನಗಿಂತ ಜಾಸ್ತಿ ಪೇಷನ್ಸು, ಜೋವಿಯಲ್ ಆಗಿರ್ತಾರೆ. ತುಂಬ ಅಂದರೆ ಆಬ್ವಿಯಸ್ಲಿ ನಮಗಿಂತ ದೊಡ್ಡವರಾಗಿರ್ತಾರೆ. ಎಷ್ಟೊಂದು ಪ್ರಪಂಚದ ಜ್ಞಾನ ಜಾಸ್ತಿ ಇರುತ್ತೆ. ಲೈಫ್ ಲೆಸನ್ಸ್, ಜೀವನದ ಪಾಠ ಎಲ್ಲ ಅವ್ರಿಗೆ ಜಾಸ್ತಿ ಇರುತ್ತೆ. ಸೊ ಮಕ್ಕಳ ಜೊತೆ ಮಕ್ಕಳಾಗೇ ಇರ್ತಾರೆ. ಯಾವಾಗ ಸ್ಟ್ರಿಕ್ಟಾಗಿ ಹೇಳ್ತಾರೆ, ಯಾವಾಗ ಫ್ರೆಂಡ್ಲಿಯಾಗಿ ಅವ್ರಿಗೆ ಹೇಳಬೇಕು ಆ ಥರನೇ ಇರುತ್ತೆ. ಇನ್ಫ್ಯಾಕ್ಟ್ ನನ್ನ ಹತ್ರನೂ ಅಷ್ಟೇ. ಸೊ ಆ ರೀತಿಯೇ ಮನೇಲಿ ಬ್ಯಾಲೆನ್ಸಿಂಗ್ ಎಲ್ಲ ಆಗ್ತಾ ಇರುತ್ತೆ. ಯಾವಾಗ ಮನೇಲಿರ್ತಾರೆ, ಹೀಲ್ ಸಿ ಟು ದಟ್ ಅವರು 100% ಮನೆಗೆ ಟೈಮ್ ಕೊಡಬೇಕು, ಆ ಥರ ಎಲ್ಲ ಥಿಂಕ್ ಮಾಡಿಕೊಂಡು ಒಂಥರ ಪರ್ಫೆಕ್ಟ್ ಫ್ಯಾಮಿಲಿ ಮ್ಯಾನ್ ಅಂತಲೇ ಹೇಳ್ಬೋದು. ಸೊ ಆ ಥರ ಮೇಲೆಲ್ಲ ಎಂಜಾಯ್ ಮಾಡಿದ್ವಿ. ಆಮೇಲೆ ಹಸ್ಬೆಂಡ್ ಹೇಳಿದ್ರು, ಸರಿ ನಿನ್ನ ಕೈಲಿ ಇದೆಲ್ಲ ಆಗಲ್ಲ, ನಾನು ಯೋಗ ಮ್ಯಾಟು ಹಾಳು ಮಾಡ್ತೀಯ ಅಂತ. ಸೊ ಆಮೇಲೆ ಎಲ್ಲ ಕೆಳಗಡೆ ಹೋದರು. ನಾನು ವಾಕಿಂಗ್ ಮುಗಿಸ್ಕೊಂಡು ಕೆಳಗಡೆ ಬಂದು, ನಾನು ಹೇಳಿದ್ನಲ್ಲ ಆಲ್ಮೋಸ್ಟ್ ಒಂದು 7-8 ಡೇಸಿಂದ ಹೆಲ್ತ್ ತುಂಬ ಅಪ್ಸೆಟ್ ಆಗಿತ್ತು.
ನಾನು ನಾರ್ಮಲ್ ಏನು ಬೇಸಿಕ್ ಬೇಕೋ ಅಷ್ಟು ಮಾತ್ರನೇ ವಾಶ್ ಮಾಡ್ತಿದ್ದೆ. ಕೆಲವೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತಿದ್ದೆ, ಕೆಲವು ನನ್ನ ಕೈಲಿ ಹಾಕೋಕ್ಕೂ ಆಗ್ತಿರ್ಲಿಲ್ಲ, ಆ ಲೆವೆಲ್ಗಿತ್ತು. ಈಗ ವೀಕೆಂಡ್ಸಲ್ಲಿ ಆಲ್ಮೋಸ್ಟ್ 4 ಟ್ರಿಪ್ಸ್. ಈಗ ನಾನು ತುಂಬ ಚೆನ್ನಾಗಿದ್ದೀನಿ, ಟಚ್ ವುಡ್, ಹೆಲ್ದಿಯಾಗಿರಬೇಕು ಅಂತ. ಆಗಾಗ ಈ ಥರ ಹುಷಾರು ಇಲ್ಲದೆ ಇದ್ದಂಗೆ ಆದಾಗ ಹೆಲ್ತ್ ಬಗ್ಗೆ ಎಷ್ಟು ಕಾಷಿಯಸ್ನೆಸ್ ಆಗುತ್ತೆ, ಹೌದು ನಾವು ಹೆಲ್ದಿಯಾಗಿರಬೇಕು ಅಂತ. ಆಯಿತಾ, ಆಮೇಲೆ ಒಂದು 4 ಟ್ರಿಪ್ಪು ಗ್ಯಾಪ್ ತೊಗೊಂಡು ಮಾಡ್ತಾಯಿದ್ದೆ. ಇವತ್ತು ಇಷ್ಟೊಂದು ಕೆಲಸ ಆಯ್ತಲ್ಲ, ಅದಕ್ಕೆ ಸಿಂಪಲಾಗಿ ಚಿತ್ರಾನ್ನ ಮಾಡಿದ್ದೆ, ಮುಂದೆ ತೋರಿಸ್ತೀನಿ. ನೀವೂ 30 ವರ್ಷ ಆಗಿದೆ ಅಂದರೆ ಈ ಡಿಸಿಷನ್ಸ್ನ ತೊಗೊಳ್ಳಿ. ಏನು ಅಂದರೆ, ಫಸ್ಟ್ ನನ್ನ ಹೆಲ್ತ್ ಇಂಪಾರ್ಟೆಂಟು. ಏನೇ ಆಗಿರಲಿ, ವಾಕಿಂಗ್ ಹೋಗಿ ಮನೆ ಕೆಲಸನೇ ಎಕ್ಸಸೈಸ್ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಹೆಲ್ದಿಯಾಗಿ ತಿನ್ನಿ, ಯಾವಾಗಲೂ ಬ್ಯಾಲೆನ್ಸ್ ಡಯಟ್ ತಿನ್ನಿ. ಫ್ರೂಟ್ಸು, ನಟ್ಸು, ವೆಜಿಟೇಬಲ್ಸು, ಸೊಪ್ಪು, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು ಎಲ್ಲನೂ ಅಷ್ಟೇ ಒಂದು ಬ್ಯಾಲೆನ್ಸ್ಡ್ ರೀತಿಯಲ್ಲಿ ಪ್ರತಿಯೊಂದು ಮೀಲು ಇರೋಂಗೆ ನೋಡ್ಕೊಳ್ಳಿ. ನಾನೀಗ ಪ್ರೆಸೆಂಟ್ಲಿ ಒಂದು ದಿನಕ್ಕೆ 2 ಮೀಲ್ ತೊಗೋತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ನ್ಯೂಟ್ರಿಯೆಂಟ್ ರಿಚ್ಚೇ ತೊಗೋತಾ ಇದ್ದೀನಿ. ಕಾರ್ಬೋಹೈಡ್ರೇಟ್ಸ್ನ ಕಡಿಮೆ ಮಾಡಿದ್ದೀನಿ. ಎಷ್ಟೇ ಸುಸ್ತಾದರೂ ವಾಕಿಂಗ್ ಮಾಡ್ತಾ ಇರ್ತೀನಿ. ಎಕ್ಸಸೈಸ್ ನಾನು ಮಾಡ್ತಾ ಇಲ್ಲ, ಯಾಕೆಂದರೆ ನನಗೆ ನೀ ಪೇನ್ ತುಂಬ ಇದೆ. ಡಾಕ್ಟರ್ನ ಕೇಳಿದ್ದಕ್ಕೆ ಫಸ್ಟು ವೆಯ್ಟ್ ಲಾಸ್ ಮಾಡಿ, ಆಮೇಲೆ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿ. ನೀವು ತುಂಬ ಸ್ಟ್ರೆಸ್ ಮಾಡಿಕೊಂಡು ನೀ ಮೇಲೆ ಪ್ರೆಷರ್ ಮಾಡಿದ್ರೆ ಅದಿನ್ನೂ ವರ್ಸ್ಟ್ ಕಂಡೀಷನ್ ಆಗೋಗುತ್ತೆ. ಸೊ ಫಸ್ಟು ವೆಯ್ಟ್ ಲಾಸ್ ಮಾಡಿ ಅಂದಿದ್ದಾರೆ. ಸೊ ಸಿಂಪಲ್ ವಾಕಿಂಗ್ ಮತ್ತು ಒಳ್ಳೆ ಡಯಟ್ ಮೂಲಕನೇ ನಾನು ವೆಯ್ಟ್ ಲಾಸು ಮತ್ತು ಫಿಟ್ನೆಸ್ ಪ್ರೋಗ್ರಾಮಲ್ಲಿ ಇದು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಏನು ಡಿಸಿಷನ್ ತೊಗೋಬೇಕು ಅಂದರೆ, ಲೈಫಲ್ಲಿ ಯಾವ ಡ್ರಾಮಾ ಇಟ್ಕೋಬೇಡಿ. ನನ್ನ ಮೆಂಟಲ್ ಪೀಸೇ ಇಂಪಾರ್ಟೆಂಟು ಅಂತ ಅಂದ್ಕೊಂಬಿಡಿ. ಏನೇ ಆಗ್ತಾ ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇರುತ್ತೆ. ಯಾರಿಗೋ ಏನೋ ಮೆಚ್ಚಿಸೋಕ್ಕೋಸ್ಕರ, ಯಾರಿಗೋ ಏನೋ ಇಂಪ್ರೆಸ್ ಮಾಡೋಕ್ಕೋಸ್ಕರ ಏನೋ ಡ್ರಾಮಾಗಳನ್ನ ಆಡ್ತಾ ಕೂತ್ಕೋಬೇಡಿ. ನಿಮ್ಮ ಮೆಂಟಲ್ ಪೀಸ್ಗೆ ಏನು ಸೂಕ್ತ ಅನಿಸುತ್ತೋ, ಏನನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೋ ಅದನ್ನು ಮಾಡಿ. ಯಾವುದು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ ಅಂದರೆ ಲೆಟ್ ಗೋ ಆಗಿಬಿಡಿ. ಹೇಳೋದು ಈಸಿ ಅಂತ ಹೇಳ್ತೀರಾ, ಬಟ್ ಮಾಡೋದೂ ಕಷ್ಟನೇ ಇಲ್ಲ ಅಂತಲ್ಲ. ಬಟ್ ಗ್ರ್ಯಾಜುವಲಿ ನಮಗೆ ವಯಸ್ಸಾಗ್ತಾ ನಿಜವಾಗ್ಲೂ ಅದೇ ಅನಿಸುತ್ತೆ. ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ಯಾವುದೇ ಟೆನ್ಷನ್ ಇಲ್ಲದೆ ಏನಾದರೂ ಒಂದು ಮೂವಿ ನೋಡ್ತಾ ಇದ್ದರೆ ತಲೆಯಲ್ಲಿ ಅಯ್ಯೋ ಏನು ಕತೆನೋ ಅಂತ ಟೆನ್ಷನ್ ಇಲ್ದಂಗೆ ಮೂವಿ ನೋಡಬೇಕು. ಮಕ್ಕಳ ಜೊತೆ ಮಾತಾಡ್ತಾ ಇದ್ದರೆ ಸ್ಟ್ರೆಸ್ ಇಲ್ದಂಗೆ ಮಾತಾಡಬೇಕು. ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ ಅಂದರೆ ಏನೋ ತಲೆಯಲ್ಲಿ ಇಟ್ಕೊಂಡು ಟೈಮ್ನ ಸ್ಪೆಂಡ್ ಮಾಡಬಾರ್ದು. ಸೊ ಆ ರೀತಿ ಒಂದು ನೆಮ್ಮದಿ ಲೈಫ್ ಇದ್ಬಿಟ್ರೆ ಇನ್ನೇನು ಬೇಡ ಲೈಫಲ್ಲಿ ಅನಿಸ್ಬಿಡುತ್ತೆ. ಸೊ ಈಗ ನಾನು ಬಟ್ಟೆನೂ ಒಗಿತಾ ಇದ್ದೆ, ಜೊತೆಗೆ ಚಿನ್ನಿಗೂ ಆಗಾಗ ಹೇಳ್ಕೊಟ್ಟಿದ್ದೆ. ನನ್ನ ಚಿನ್ನಿಗೆ ನಾನು ಕೆಲಸ ಮಾಡ್ಬೇಕಾದ್ರೆ 108 ಡೌಟ್ ಬರುತ್ತೆ. ಅವಳು ಪಕ್ಕದಲ್ಲೇ ಕೂತಿರ್ತೀನಿ, ಒಂದು ಡೌಟು ಬರಲ್ಲ. ಆಗ ಇಲ್ಲಿ ಕೆಲಸ ಕೊಟ್ಟು ಅಲ್ಲಿ ಮೇಲೇ ರೂಮಲ್ಲಿ ಕೆಲಸ ಕೊಟ್ಟು ಈ ಕಡೆ ಒಗಿತಾ ಇರ್ತೀನಿ. ಅವಳಿಗೆ 108 ಡೌಟು. ಪೆನ್ನಲ್ಲಿ ಬರಿಲ್ಲ, ಪೆನ್ಸಿಲಲ್ಲಿ ಬರಿಲ್ಲ, ಶೀಟಲ್ಲಿ ಬರಿಲ್ಲ, ಬುಕ್ಕಲ್ಲಿ ಬರಿಲ್ಲ, ಮೇಲ್ ಬರಿಲ್ಲ, ಕೆಳಗಡೆ ಹೆಂಗೆ ಬಂದು ಇರಿಟೇಷನ್ ಮಾಡ್ತಾಳೆ ಅಂದರೆ, ಆಗಲೇ ನಮ್ಮ ಮದರ್ಹುಡ್ ಪೇಷನ್ಸ್ ಲೆವೆಲ್ ಟೆಸ್ಟ್ ಆಗೋದು. ನಮ್ಮ ಫೈನಲ್ ಎಕ್ಸಾಮ್ ಆವಾಗಲೇ ಪೇಷನ್ಸಿಂದ ಇರಬೇಕು. ಹಿಂಗೆ ಬರಿ, ಹಾಗೆ ಬರಿ ಅಂತ ಇನ್ಸ್ಟ್ರಕ್ಷನ್ ಮಾಡಬೇಕು. ದೇವರನ್ನ ಹೇಳ್ತೀನಿ, ನನ್ನ ದೊಡ್ಡ ಮಗಳು ಇಷ್ಟು ನನಗೆ ಟಾರ್ಚರ್ ಕೊಟ್ಟೇ ಇರಲಿಲ್ಲ. ಅಷ್ಟು ಟಾರ್ಚರ್ ಕೊಡ್ತಾಳೆ ಅವಳು. ಬಟ್ ಇಟ್ ಈಸ್ ದ ಕ್ಯೂಟೆಸ್ಟ್ ಮೂಮೆಂಟ್. ಎಲ್ಲ ಮಕ್ಕಳು ಒಂದೇ ಥರ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಲೂಬಾರ್ದು. ನಾನಿನೇ ಚಿನ್ನಿನೇ ನಾನು ಇಬ್ಬರದೂ ಎಂಜಾಯ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಹೂ ಈಸ್ ಇಂಪಾರ್ಟೆಂಟ್ ಅಂತ ಡಿಸೈಡ್ ಮಾಡಿ. ನನಗೆ 108 ಜನ ಪರಿಚಯ ಇದ್ದಾರೆ, ಆಯಿತಾ. ಅವರೆಲ್ಲರ ಬಗ್ಗೆನೂ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲ. ನನಗೆ ಯಾರು ಯಾರಿಗೆ ನಾನು ಇಂಪಾರ್ಟೆನ್ಸ್ ಕೊಡಬೇಕು, ಮೇನಾಗಿ ಡಿಸೈಡ್ ಮಾಡೋದು ತುಂಬ ಈಸಿ. ನಮ್ಮ ಕಷ್ಟದ ಟೈಮಲ್ಲಿ ಯಾರು ನಮಗೋಸ್ಕರ ಸ್ಪಂದಿಸ್ತಾರೋ, ಜೆನ್ಯೂನಾಗಿ ನಮ್ಮ ಜೊತೆ ನಿಂತ್ಕೋತಾರೋ ಅವರೇ ನಮ್ಮವರು, ಆಯಿತಾ. ಹಿಂದೆ ಮಾತಾಡೋರು, ನಮಗೆ ಸುಖ ಬಂದಾಗ ಬಂದು ಏನೋ ಎಂಜಾಯ್ ಮಾಡೋದು. ಈಗ ನಾನು ಫಂಕ್ಷನ್ ಅಂತ ಮಾಡ್ತೀವಿ, 108 ಜನ ಬರ್ತಾರೆ ಹೋಗ್ತಾರೆ. ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತೀವಿ, ಅಷ್ಟು 108 ಜನ ಬರ್ತಾರೆ ಯೋಚನೆ ಮಾಡ್ಕೊಳ್ಳಿ, ಇಲ್ಲ ಅಲ್ವಾ. ಸೊ ನಮ್ಮ ಕಷ್ಟಕ್ಕೆ ಯಾರು ಹಾಕ್ತಾರೆ ಅವರೇ ನಮ್ಮವರು. ಅವ್ರಿಗೇನಾದರೂ ಬೇಜಾರಾದರೆ ನಿಜವಾಗ್ಲೂ ಸ್ಪಂದಿಸಿ. ಅವ್ರೇನಾದರೂ ನೋವು ಮಾಡ್ಕೋತಾರೆ ಅಂದರೆ ಏನಾದರೂ ಎಕ್ಸ್ಪ್ಲನೇಷನ್ ಕೊಡಿ. ಅವ್ರು ನಮ್ಮವರು. ಹೂ ಈಸ್ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್ ಅಂತ ಒಂದು ಕ್ಲಾರಿಟಿ ತಂದ್ಕೋಬೇಕು. ನೆಕ್ಸ್ಟ್ ಬಂದು ಫೈನಾನ್ಷಿಯಲ್ ಡಿಸಿಷನ್ಸ್ನ ಒಂದು 30 ಇಯರ್ಸ್ ಆಗಿದ ತಕ್ಷಣ ನಾವು ತೊಗೋಬೇಕಾಗತ್ತೆ. ರಿಟೈರ್ಮೆಂಟ್ ಲೈಫ್ ಹೆಂಗಿರುತ್ತೆ ನಮ್ಮದು, ಮತ್ತು ಹೆಂಗೆ ಪ್ಲ್ಯಾನ್ಸ್ ಮಾಡ್ಕೋಬೇಕು, ಮಕ್ಕಳ ಎಜುಕೇಷನು, ಮಕ್ಕಳ ಮದುವೆ, ಲೋನ್ಸು, ಪ್ರತಿಯೊಂದೂ ಅಷ್ಟೇ. ಒಂದು 30 ಕ್ರಾಸ್ ಆಗಿದೆ ಅಂದರೆ ಆಲ್ಮೋಸ್ಟ್ ನಾವು ಕೆರಿಯರಲ್ಲಿ ಸೆಟಲ್ ಆಗಿರಬೇಕು. ಆಮೇಲೆ ಇಂಥ ಡಿಸಿಷನ್ಸ್ ಎಲ್ಲ ತೊಗೋಬೇಕು. ನೆಕ್ಸ್ಟ್ ಬಂದು ಫ್ಯೂಚರ್ ಪ್ಲ್ಯಾನಿಂಗು. ಮಕ್ಕಳ ಬಗ್ಗೆ, ಫ್ಯಾಮಿಲಿ ಬಗ್ಗೆ ಪ್ರತಿಯೊಂದನ್ನು ಕೂಡ ಫ್ಯೂಚರ್ ಪ್ಲ್ಯಾನಿಂಗ್ ಅನ್ನೋದು ನಾವು 30 ಕ್ರಾಸ್ ಆಗಿದ ತಕ್ಷಣ ನಮಗೆ ಅನಿಸ್ತಾ ಇರುತ್ತೆ, ಮುಂದೆ ಹೆಂಗೆ, ಎಲ್ಲಿ ಸೆಟ್ಲ್ ಆಗೋದು, ಮನೆ ಎಲ್ಲಿ ಕಟ್ಟೋದು, ಮಕ್ಕಳಿಗೆ ಏನು ಎಜುಕೇಷನ್ ಮಾಡಿಸೋದು, ಹೆಂಗೆ ದುಡ್ಡು ಜೋಡಿಸೋದು,
ಜ್ಯುವೆಲ್ಸ್ ಇರ್ಬೋದು, ಏನೋ ಒಂದು ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು, ಪ್ರಾಪರ್ಟೀಸ್ ಇರ್ಬೋದು, ಇಂಥದ್ದೆಲ್ಲ 108 ಆಲೋಚನೆಗಳು ಬರ್ತಾ ಇರುತ್ತೆ. ಅದ್ರ ಬಗ್ಗೆ ನಾವು ಪ್ಲ್ಯಾನಿಂಗ್ ಅನ್ನೋದು ಮಾಡ್ತಾ ಇರಬೇಕು. ಕೆರಿಯರ್ ಅನ್ನೋದು ಆಲ್ಮೋಸ್ಟ್ ಈ ಏಜಿಗೆ ಸೆಟ್ಲ್ ಆಗಿರಬೇಕು. ಸೆಟಲ್ ಆಗಿಲ್ಲ, ಎಷ್ಟೊಂದು ಜನ ಸೆಟಲ್ ಆಗಿರಲ್ಲ. ಯಾಕೆಂದರೆ 30 ಇಯರ್ಸ್ವರೆಗೂ ಅವರು, ಕೆಲವು ಸತಿ ನನ್ನ ಫ್ರೆಂಡ್ಸೂ ಅಷ್ಟೇ 30 ವರ್ಷದವರೆಗೂ ಅವ್ರ ಬೇಬಿಗೆ ಬರ್ತ್ ಕೊಟ್ಟಿದ್ದಾರೆ, ಅಂದರೆ ಡೆಲಿವರಿ ಆಗಿರುತ್ತೆ. ಕಷ್ಟ ಇಲ್ಲ ಅಂತಲ್ಲ, ನಾನು ಹೇಳ್ತಾ ಇರೋದು ಒಂದು ಡೆಡ್ಲೈನ್ ಥರ. ಆ ಥರ ಸ್ಟ್ರಿಕ್ಟ್ ಡೆಡ್ಲೈನ್ ಇರಲಿಲ್ಲ, ಒಂದು ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ. ಯಾಕೆಂದರೆ ಇಂಡಿವಿಜುವಲ್ ಲೈಫಲ್ಲಿ ಅವ್ರವ್ರದ್ದೇ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ರಿಕ್ವೈರ್ಮೆಂಟ್ಸ್ ಇರುತ್ತೆ. ಸೊ ಅದ್ರ ಪ್ರಕಾರ ಅವ್ರು ಫ್ಲೆಕ್ಸಿಬಲ್ ಆಗ್ತಾ ಹೋಗ್ಬೋದು. ಕೆರಿಯರ್ ಬಗ್ಗೆ ಡಿಸೈಡ್ ಮಾಡಿ, ನೀವು ಪ್ರೈವೇಟಾಗೆ ಹೋಗ್ಬೇಕಾ, ಗೌರ್ಮೆಂಟ್ ಹೋಗಬೇಕಾ, ನಾನು ಹೌಸ್ ವೈಫ್ ಆಗಿರಬೇಕಾ, ಟ್ಯೂಷನ್ಸ್ ಮಾಡ್ತೀನಾ, ಟೈಲರಿಂಗ್ ಮಾಡ್ತೀನಾ, ಎಂಬ್ರಾಯ್ಡ್ರಿ ಮಾಡ್ತೀನಾ, ಏನು ಮಾಡ್ತೀನಿ ನಾನು, ಹೌಸ್ ವೈಫ್ ಆಗಿದ್ದರೆ ಏನು ನನ್ನ ಪ್ರಿಯಾರಿಟೀಸ್ ಏನು, ಈ ಥರ ಕೆರಿಯರ್ ವೈಸು, ಫ್ಯಾಮಿಲಿ ವೈಸು ಎಲ್ಲನೂ ಥಿಂಕ್ ಮಾಡಿಕೊಂಡು ಇಟ್ಕೊಂಡಿರೋದು. ನೆಕ್ಸ್ಟು ಸೆಲ್ಫ್ ವರ್ತ್ ಮತ್ತು ಕಾನ್ಫಿಡೆನ್ಸ್ನ ಯಾವತ್ತೂ ಲೂಸ್ ಮಾಡ್ಕೋಬೇಡಿ. ನಾವೊಂದು ಏಜ್ ಬಂದಿದ ತಕ್ಷಣ ಅದು ಒಂಥರ, ನಾವು ಚಿಕ್ಕ ವಯಸ್ಸಿದ್ದಾಗ ಏನೋ ಒಂದು 18 ಒಳಗಡೆನೂ ಓಕೆ, ಯಾರಾದರೂ ಏನಾದರೂ ಅಂದರೆ ನಮಗೇನು ಅನಿಸಲ್ಲ. ಬಟ್ ಒನ್ಸ್ ನಾವು 30-35 ಆಗಿದ್ದೀವಿ ಅಂದರೆ ಏನಾದರೂ ಚಿಕ್ಕ ಮಾತು ಹೇಳಿದ್ರೂ ನಮಗೆ ಬೇಜಾರಾಗುತ್ತೆ. ಅದೇ ಕಾರಣ ಅತ್ತೆ ಸೊಸೆ ಜಗಳ ಆಗೋದು, ಅತ್ತೆ ಮಾವನ ಜೊತೆ ಅಥವಾ ಗಂಡನ ಜೊತೆ, ಅಪ್ಪ ಅಮ್ಮನ ಜೊತೆ ಎಲ್ಲ, ಇವನ್ ಅಕ್ಕನ ಜೊತೆ ಎಲ್ಲ ಜಗಳ ಆಗ್ತಿರುತ್ತೆ. ಏನಕ್ಕೆ ಅಂದರೆ ನಮ್ಮದ್ರಲ್ಲೊಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದ್ಬಿಡುತ್ತೆ. ಅವ್ರು ಒಳ್ಳೇದಕ್ಕೆ ಹೇಳಿದರೆ ಡೆಫಿನೆಟ್ಲಿ ನಮಗೆ ಬೇಜಾರಂತೂ ಆಗಲ್ಲ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ಅದು ನಮ್ಮ ಕರ್ತವ್ಯ. ಬಟ್ ಯಾವಾಗ ಅವ್ರು ರೆಸ್ಪೆಕ್ಟ್ ಇಲ್ದಂಗೆ ಮಾತಾಡ್ತಾರೆ, ಅದೆಲ್ಲ ಬೇಜಾರಾಗೇ ಆಗುತ್ತೆ. ನನ್ನ ಕಮೆಂಟ್ ಬಾಕ್ಸಲ್ಲೂ ಸುಮಾರು ಜನ ಆ ಥರ ಹೇಳ್ತಾ ಇರ್ತಾರೆ, ಈ ಥರ ಎಲ್ಲ ನಡ್ಕೋತಾರೆ, ಮಾಡ್ತಾರೆ, ಹಾಗಂತ ಇಲ್ಲ. ಸೊ ಅದು ಯಾವಾಗಲೂ ಅಷ್ಟೇ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟು, ಸೆಲ್ಫ್ ವರ್ತ್, ನಿಮ್ಮ ಬೆಲೆ ನಿಮ್ಗೆ ಗೊತ್ತು. ಯಾರೋ ಏನೋ ಮಾತಾಡ್ತಾರೆ, ಏನೋ ಕೀಳಾಗಿ ಮಾತಾಡ್ತಾರೆ, ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಕೊಡಲ್ಲ ಅಂದರೆ ನಿಮ್ಮ ವ್ಯಾಲ್ಯೂ ಏನೂ ಕಡಿಮೆ ಆಗಲ್ಲ, ನಿಮ್ಮ ಕಾನ್ಫಿಡೆನ್ಸ್ ಕಡಿಮೆ ಆಗಲೂ ಕೂಡದು. ನೀವು ನಿಮ್ಮನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಏನು ಮಾಡ್ಕೋಬೇಕೋ ಮಾಡ್ಕೊಳ್ಳಿ. ಆಮೇಲೆ ಇವನ್ ಫ್ರೆಂಡ್ಶಿಪ್ಪು ಅಷ್ಟೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇರಲೇಬೇಕು ಅಂತ ಏನಿಲ್ಲ. ಇರಲೇಬೇಕು ಅಂತ ಏನಕ್ಕೆ ಹೇಳ್ತಿಲ್ಲ ಅಂದರೆ, ಫೇಕ್ ಫ್ರೆಂಡ್ಸ್ ಇರೋದಕ್ಕಿಂತ ಸುಮ್ಮನಿರೋದು ಬೆಸ್ಟು. ಜೆನ್ಯೂನ್ ಆಗಿ ಅವರೇನೋ ನಮಗೆ ಹೆಲ್ಪ್ ಮಾಡಬೇಕು ಅಂತ ಏನಿಲ್ಲ, ಕಷ್ಟ ಬಂದಾಗ ಸ್ವಲ್ಪ ಮಾರಲ್ ಸಪೋರ್ಟು, ಏನೋ ಒಂದು ಕೇಳೋ ಕಿವಿ ಇದ್ದರೂ ಸಾಕು ಅಂತ ಅನಿಸ್ಬಿಡುತ್ತೆ. ಸೊ ಆ ಥರ ಜೆನ್ಯೂನ್ ಹೆಲ್ದಿ ಫ್ರೆಂಡ್ಶಿಪ್ನ ಮಾತ್ರನೇ ಕನ್ಸಿಡರ್ ಮಾಡಿ. ಕೆಲವು ಫ್ರೆಂಡ್ಸ್ ಹೆಂಗಿರ್ತಾರೆ ಅಂದರೆ, ಜೊತೆಗೆ ತುಂಬ ಚೆನ್ನಾಗಿರ್ತಾರೆ, ತುಂಬ ಕ್ಲೋಸು ಅಂತ ಎಲ್ಲರೂ ಹೇಳ್ತಿರ್ತಾರೆ. ಬಟ್ ನಮ್ಮದೇನೋ ಏಳಿಗೆ ಆಗಿದೆ, ನಾವೇನೋ ಪ್ರಾಪರ್ಟಿ ತೊಗೊಂಡ್ವಿ, ನಾವೇನೋ ಇಂಪ್ರೂವ್ ಆಗಿಬಿಟ್ವಿ ಅಂದರೆ ಅವ್ರಿಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಸೊ ಅಂಥ ಫ್ರೆಂಡ್ಶಿಪ್ಪು ನಮಗೆ ಗೊತ್ತಾಗೋಗುತ್ತೆ. ಅಂಥದ್ದೆಲ್ಲ ಬೇಡ. ಈವನ್ ರಿಲೇಷನ್ಶಿಪ್ಪು ಅಷ್ಟೇ, ನೋ ಟಾಕ್ಸಿಕ್ ರಿಲೇಷನ್ಶಿಪ್. ಅಂದರೆ ನಮಗೆ ಕೆಳಗಡೆ ಮಾಡುವಂಥ, ನಮ್ಮನ್ನೇ ನೋವು ಮಾಡುವಂಥ, ಕೀಳಾಗಿ ನೋಡುವಂಥ, ಹೀಯಾಳಿಸೋದು, ಹಿಂದೆ ಮಾತಾಡೋದು, ಇಂಥ ರಿಲೇಷನ್ಶಿಪ್ ಬೇಡವೇ ಬೇಡ. ಅಂದರೆ ಬೇಡವೇ ಬೇಡ ಅಂದರೆ ಪ್ರಾಕ್ಟಿಕಲಿ ಹಂಗೆ ಆಗಲ್ಲ. ಬಂದಾಗ ನೋಡ್ಕೊಳ್ಳೇಬೇಕು, ಮಾಡಬೇಕು, ಆ ಥರ ಎಲ್ಲ ಇದ್ದೇ ಇರುತ್ತೆ. ಎಷ್ಟರಲ್ಲಿರಬೇಕೋ ಅಷ್ಟರಲ್ಲಿರಬೇಕು. ಬಟ್ ಯಾವ ರಿಲೇಷನ್ಸು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ, ಅವ್ರಿಗೆ ಡೆಫಿನೆಟ್ಲಿ ರೆಸ್ಪೆಕ್ಟ್ ಕೊಡೋದು, ಇಂಟರ್ನ್ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗುತ್ತೆ. ನೆಕ್ಸ್ಟ್ ಬಂದು ಇದೆಲ್ಲ ಫಾಲೋ ಮಾಡೋದ್ರಿಂದ ನಮಗೆ ಇಂಡಿಪೆಂಡೆನ್ಸ್ ಸಿಗುತ್ತೆ, ಒಂದು ಹ್ಯಾಪಿನೆಸ್ ಸಿಗುತ್ತೆ. ನಾವು ಕಾಮಾಗಿ ಕಂಪೋಸ್ಡ್ ಆಗಿದ್ರೆ ಒಂದು ಲಾಂಗ್ ಟರ್ಮ್ ಸಕ್ಸಸ್ ಅನ್ನೋದು ಡೆಫಿನೆಟ್ಟಾಗಿ ಸಿಗುತ್ತೆ. ನಮ್ಮ ಡ್ರೀಮ್ಸ್ ಏನು ಅದನ್ನು ಫಾಲೋ ಮಾಡೋದು, ಹೊಸ ಸ್ಕಿಲ್ನ ಏನೋ ಕಲಿಯೋದು, ಹೇಗೆ ಸೇವಿಂಗ್ಸ್ ಮಾಡೋದು, ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಲೈಫ್ನ, ಪರ್ಸ್ನಲ್ ಲೈಫ್ನ, ಪ್ರೊಫೆಷ್ನಲ್ ಲೈಫ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು. ಜೊತೆಗೆ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ, ನಾನು ಅದೇ ಅಂದ್ಕೊಳ್ಳೋದು, ಏನಕ್ಕೆ ಇಷ್ಟು ಕಷ್ಟಪಡ್ತಾಯಿದ್ದೀನಿ ಒಂದು ಕ್ವೆಶ್ಚನ್ ಕೇಳ್ಕೊಂಡಾಗ ನನ್ನ ಫ್ಯಾಮಿಲಿನೇ ನನ್ನ ಮುಂದೆ ಬರೋದು. ಎಲ್ಲೋ ಓದ್ತಾ ಇದ್ದೆ, ಫ್ಯಾಮಿಲಿ ಈಸ್ ಸಮಥಿಂಗ್ ಅಲ್ಲ, ಫ್ಯಾಮಿಲಿ ಈಸ್ ಎವ್ರಿಥಿಂಗ್. ಆಯಿತಾ? ನನ್ನ ಕುಟುಂಬಕ್ಕೋಸ್ಕರ ನಾನು ಎಷ್ಟನ್ನು ಮಾಡೋಕ್ಕೆ ರೆಡಿ ಇರ್ತೀನಿ. ಅದು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಎಷ್ಟು ಕಷ್ಟ ಆಗುತ್ತೆ ಅಂದರೆ ವರ್ಕಿಂಗ್ ವುಮೆನ್ ಅವ್ರಿಗೆ ಗೊತ್ತು, ಹೌಸ್ ವೈಫ್ ಅವ್ರಿಗೆ ಗೊತ್ತು, ವುಮೆನ್ಸ್ಗೆ ಗೊತ್ತು. ಎಷ್ಟು ನಾವು ಕೆಲವು ಟೈಮ್ಸಲ್ಲಿ ಹೆಲ್ತ್ ಅಪ್ಸೆಟ್ ಆಗಿಲ್ಲ ಅಂದರೆ ನಮ್ಮನ್ನು ನಾವು ಪುಷ್ ಮಾಡ್ಕೋತೀವಿ, ಕೆಲ್ಸಗಳನ್ನ ಮಾಡ್ತೀವಿ, ಬ್ಯಾಲೆನ್ಸ್ ಮಾಡ್ತೀವಿ, ಕಣ್ಣೀರು ಹಾಕ್ತಾ ಇರ್ತೀವಿ, ಯಾರಿಗೂ ಹೇಳ್ಕೊಳ್ಳಲ್ಲ, 108 ಇರುತ್ತೆ. ಬಟ್ ಆದರೂ ಕೂಡ ನಮ್ಮ ಕಣ್ಣು ಮುಂದೆ ಬರೋದು ನಮ್ಮ ಕುಟುಂಬ, ನಮ್ಮ ಫ್ಯಾಮಿಲಿ. ನಮ್ಮ ಫ್ಯಾಮಿಲಿಗೋಸ್ಕರ ನಾವು ಏನಾದರೂ ಮಾಡೋಕ್ಕೆ ರೆಡಿ ಇರ್ತೀವಿ. ಸೊ ಆ ಥರ ಒಂದು 30 ಇಯರ್ಸ್ ಆಗಿದ ತಕ್ಷಣ ಪ್ಲ್ಯಾನ್ ಮಾಡ್ಕೋಬೇಕು, ನನ್ನ ಫ್ಯಾಮಿಲಿನ ಪ್ರಿಯಾರಿಟೈಸ್ ಮಾಡಬೇಕು, ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಇದೆಲ್ಲ ತಲೆಯಲ್ಲಿ ಓಡ್ತಾ ಇರಬೇಕು. ನೆಕ್ಸ್ಟ್ ಬಂದು ನಿಮ್ಗೇನು ಅನಿಸುತ್ತೋ ಅಲ್ಲಿ ಟ್ರಾವೆಲ್ ಮಾಡಿ. ಎಷ್ಟೇ ಕೂಡಿಟ್ರೂ ಕೂಡ ನಾವು ಇವತ್ತು ಇರೋರು ನಾಳೆ ಇರ್ತೀವೋ ಇಲ್ವೋ ಗ್ಯಾರಂಟಿ ಇಲ್ಲ. ಸೊ ನಮ್ಮ ಲೈಫ್ ಅಸರ್ಟನಿಟಿ. ಚಿಕ್ಕ ಪುಟ್ಟ ಖುಷಿಗಳನ್ನ ಆದಷ್ಟು ಹಾಳು ಮಾಡ್ಕೊಬೇಡಿ. ದೊಡ್ಡದಾಗಿ ಎಷ್ಟೋ ಲೈಫ್ ಕಮಿಟ್ಮೆಂಟ್ಸಿಂದ ನಾವು ತೀರಿಸ್ಕೊಳಕ್ಕಾಗಲ್ಲ. 108 ಜನಕ್ಕೆ 108 ಕನಸುಗಳಿರ್ತವೆ, ಅದನ್ನೆಲ್ಲ ತೀರ್ಸೋಕ್ಕಾಗಲ್ಲ. ಚಿಕ್ಕ
ಚಿಕ್ಕ ಪುಟ್ಟ ಏನಾದರೂ ಇದ್ದರೂ ಕೂಡ ಅದನ್ನು ತೀರಿಸ್ಕೊಂಡು ತಲೆಯಲ್ಲಿ ಒಂದೇ ಇಟ್ಕೊಳ್ಳಿ, ನನಗೆ ಕಾಮ್ ಮೈಂಡ್ ಇಂಪಾರ್ಟೆಂಟು, ಪೀಸ್ ಆಫ್ ಮೈಂಡ್ ಇಂಪಾರ್ಟೆಂಟು, ಮಲ್ಕೊಂಡ್ರೆ ನೆಮ್ಮದಿಯಾಗಿ ನಿದ್ದೆ ಬರಬೇಕು, ಯಾರ ಜೊತೆನೂ ಮನಸ್ತಾಪ ಬೇಡ, ಆಮೇಲೆ ನಮ್ಮವರು ಅಂತ ಅಂದ್ಕೊಂಡಿರೋರು ನನ್ನ ಜೊತೆ ಚೆನ್ನಾಗಿರಬೇಕು, ಅವ್ರು ಚೆನ್ನಾಗಿರಬೇಕು. ಇನ್ಫ್ಯಾಕ್ಟ್ ಅಂದ್ಕೋತೀವಿ ಚಿಕ್ಕ ಪುಟ್ಟ ಮಕ್ಳಿಗೇನಾದ್ರು ಹುಷಾರಿಲ್ಲ, ಮನೇಲಿ ಯಾರಿಗಾದ್ರು ಹುಷಾರಿಲ್ಲ ಅಂದರೂ ಬೇಜಾರಾಗ್ತಿರತ್ತೆ. ಸೊ ಆ ರೀತಿ ತಲೆಯಲ್ಲಿ ಒಂದು ಡಿಸಿಷನ್ಸ್ನ ತೊಗೊಂಡು ಕ್ಲಾರಿಟಿಯಿಂದ ಲೈಫ್ನ ಲೀಡ್ ಮಾಡ್ತಾಯಿದ್ರೆ ಇನ್ಫ್ಯಾಕ್ಟ್ ತುಂಬ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡ್ಬೋದು. ಸೊ ಪ್ರೆಸೆಂಟ್ಲಿ ನಾನು ಆ ಫೇಸಲ್ಲೇ ಇದ್ದೀನಿ ಅಂತಲೇ ಹೇಳ್ಬೋದು. ನನಗೆ ಪ್ರಿಯಾರಿಟಿ ಏನೂ ಅಲ್ಲ, ಇನ್ಫ್ಯಾಕ್ಟ್ ದುಡ್ಡೂ ಅಲ್ಲ. ನಾನು ಕೆಲವು ಸತಿ ಅಂದ್ಕೊಳ್ಳೋದು, ನನಗೆ ನೆಮ್ಮದಿಯಾಗಿ ನನ್ನ ಮನೆಯವ್ರ ಜೊತೆ ಲೈಫ್ನ ಲೀಡ್ ಮಾಡಿಬಿಟ್ರೆ ಅಷ್ಟೇ ಸಾಕು, ನಮ್ಮ ಮನೆಯವರೆಲ್ಲರೂ ತುಂಬ ಚೆನ್ನಾಗಿದ್ದರೆ ಅಷ್ಟೇ ಸಾಕು. ಎಷ್ಟು ಬರುತ್ತೋ ನಿಮಗೆ ಹೇಳೋಣ, 3 ಲಕ್ಷ ಬಂದರೂ ಇದೇ ಲೈಫು, 3,000 ಬಂದರೂ ಇದೇ ಲೈಫು. ಮೈಂಡ್ಸೆಟ್ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಹೈಪ್ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.